ಹಜರತ್ ಮಾಲಿಕ್ ಬಿನ್ ದಿನಾರ್ ರಹಿಮತುಲ್ಲಾಹಿ ಸಾಯೋದು ಸಮೀಪ, ಸಾವು ಸಮೀಪ ಇತ್ತು. ನಫ್ಸನಿಂದ ಧ್ವನಿ ಏನು ಬಂತು? ನಾನು ಬಿಸಿ ಬಿಸಿ ರೊಟ್ಟಿ ಮತ್ತು ಜೇನುತುಪ್ಪ ತಿನ್ನಬೇಕು. ಆ ಇಚ್ಛೆ ಪ್ರಕಾರ ಗುಲಾಮ್ ಬಿಸಿ ಬಿಸಿ ರೊಟ್ಟಿ ಮತ್ತು ಜೇನುತುಪ್ಪ ಅಂತ ತಗೊಂಡು ಬಂದ. ನಮ್ಮ ಹುಜೂರಿನ ಇಚ್ಛೆ ಆಗಿದೆ ಈ ತಿನ್ನೋದು. ಹೇಗೆ ತಗೊಂಡು ಬರಬೇಕಿತ್ತು? ಅವರು ತನ್ನ ಹೃದಯ ಮೇಲೆ ದೃಷ್ಟಿಯನ್ನು ಹಾಕಿದ್ರು. ಹಾಕಿ ಏನ್ ಹೇಳಿದ್ರು? ಐ ನಫ್ಸ್, 40 ವರ್ಷ ತಾಳ್ಮೆ ಮಾಡಿದೀಯಾ, 40 ವರ್ಷ ಉಪವಾಸ ಇಟ್ಟು ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಿದೀಯಾ, ಈಗ ಸಾಯೋದು ಸಮೀಪ ಇದೆ, ತಡ್ಕೊಳಕ ಶಕ್ತಿ ಇಲ್ಲ ನಿನ್ನ ಒಳಗೆ. ನಫ್ಸಿನ ಜೊತೆ ಮಾತಾಡಕೊಂಡಿದ್ದಾರೆ, ಗೆಳೆಯನ ಜೊತೆ ಅಲ್ಲ, ಪಕ್ಕದ ಫ್ರೆಂಡ್ ಜೊತೆ ಅಲ್ಲ, ತನ್ನ ಹೃದಯ ಒಳಗೆ ಇರುವ ನಫ್ಸಿನ ಜೊತೆ. ಪ್ರೀತಿಯ ಸಹೋದರರೇ, ನಫ್ಸ್ಗೆ ನಾವು ಸಾಯಿಸಬೇಕು. ಬ್ಯಾರ್ಯವರಿಗೆ ನಾವು ಉದ್ಧಾರ ಮಾಡೋದ್ರಿಂದ ನನ್ನ ನಫ್ಸ್ಗೆ ನಾವು ಸಾಯಿಸಲು ಉದ್ಧಾರ ಆಗೋದು ಪ್ರಯತ್ನ ಮಾಡಬೇಕು. ಈ ನಫ್ಸ್ ಬಾಳಿ ಕೆಟ್ಟ ಚಟ್ಟದಲ್ಲಿ ತಗೊಂಡು ಹೋಗುತ್ತದೆ. ಅವ್ರು ಏನ್ ಹೇಳಿದ್ರು? 30 ವರ್ಷ ಅಲ್ಲಾನ ಪ್ರಾರ್ಥನೆ ಮಾಡಿದ್ಯಾ, ಉಪವಾಸವನ್ನು ಇಟ್ಟಿದ್ಯಾ, ಸಾಯೋದು ಸಮೀಪ, ಒಳ್ಳೆವಾದ ಊಟ ಕೇಳಕ್ ಕುಂತಿದ್ಯಾ. ಅವರು ತಂದಿದ್ರಿಂದ ಏನ್ ಮಾಡಿದ್ರು? ಆ ಊಟವನ್ನು ಸೈಡ್ ಇಟ್ಟು ಮತ್ತು ಅಲ್ಲಾಹನ ಬಾರನ್ನು ಇನ್ನ ಲಿಲ್ಲಾಹಿ ವ ಇನ್ನ ರಾಜಿಊನ್ ಇಡೀ ದೇಹ ಅಲ್ಲಾಹನ ಮೇಲೆ ಕುರ್ಬಾನ್ ಮಾಡಿದ್ರು. ಯಾರು? ಮಾಲಿಕ್ ಬಿನ್ ದಿನಾರ್ ರಹಿಮತುಲ್ಲಾಹಿ.